वेलकम टू STN चैनल। शाहबाद में प्रोफेसर श्री बी कृष्णप्पा जी का 88वां जन्म दिनोत्सव 9 जून 2026 को सुबह 11:30 पर शम्स लॉज शाहबाद में बड़े ही गरिमा और उत्साह के साथ आयोजित किया गया। प्रोफेसर बी कृष्णप्पा जी ने दलित संघर्ष समिति की स्थापना करके समाज के पिछड़े और शोषित वर्ग के हक के लिए जीवन भर संघर्ष किया। उनके सामाजिक योगदान को याद करते हुए कार्यक्रम में अनेक सामाजिक गणमान्य व्यक्ति, सोशल वर्कर्स ने भाग लिया। STN चैनल के माध्यम से हम आप तक इस विशेष कार्यक्रम की जानकारी पहुंचा रहे हैं। आइए देखते हैं छोटा सा इंटरव्यू STN चैनल पर। धन्यवाद। तो कर्नाटकाद्यंत दलित संघर्ष समितियನ್ನ ಹುಟ್ಟು ಹಾಕಿ ಶೋಷಿತರ ನಿರ್ಗತಿಕರ ಅತ್ಯಂತ ತುಳಿತಕ್ಕೆ ಒಳಪಟ್ಟಿರತಕ್ಕಂಥ ಜನಸಮುದಾಯದಿಂದ ಮೇಲೆ ಬಂದಿರತಕ್ಕಂಥ ಒಂದು ಸಂಘಟನೆಯನ್ನ ಮಾಡಿರ್ತಕ್ಕಂಥವರು, ಅದಕ್ಕೆ ಸಂಸ್ಥಾಪಕರಾಗಿ ಕೆಲಸ ಮಾಡಿರ್ತಕ್ಕಂಥವರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು. ಅವರು ನಮ್ಮನ್ನು ಗತಿಸಿ ಹೋದರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನ ಅವರ ಜೀವನದಲ್ಲಿ ಅಳವಡಿಸಿಕೊಂಡು ಈ ಭಾಗದ ವಿಶೇಷವಾಗಿ ಕರ್ನಾಟಕದ ನೆಲದಲ್ಲಿ ಅಂಬೇಡ್ಕರ್ ಸಿದ್ಧಾಂತಗಳನ್ನ ಮನೆ ಮನೆಗೆ ಮತ್ತು ಮನಗಳಿಗೆ ಮುಟ್ಟಿಸುವಂತ ಕೆಲಸ ಪ್ರಾಮಾಣಿಕವಾದಂಥ ರೀತಿಯಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಮಾಡಿದ್ದಾರೆ. ಅವರ 82ನೇ ಹುಟ್ಟುಹಬ್ಬವನ್ನ ನಮ್ಮ ಸಿಮೆಂಟ್ ಫ್ಯಾಕ್ಟರಿಯ ಕರ್ನಾಟಕಕ್ಕೆ ಅಲ್ಲ ಇಡೀ ದೇಶಕ್ಕೆ ಸಿಮೆಂಟವನ್ನ ಕೊಟ್ಟು ಕಳಿಸ್ತಕ್ಕಂಥ ಸಿಮೆಂಟ್ ನಗರಿ ಎಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಶಾಬಾದ ನಗರದಲ್ಲಿ ನಮ್ಮ ಸುರೇಶ್ ಮೆಂಗನ್ ಅವರ ಸಂಚಾಲಕತ್ವದಲ್ಲಿ ಶಾಬಾದಲ್ಲಿ 88ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ಬಹಳ ಸುತ್ತಾರುವಂತ ಕಾರ್ಯ ಆಗಿದೆ. ನಿಜವಾಗಲೂ ಹಳ್ಳಿಗಾಡಿನಲ್ಲಿ ಹುಟ್ಟಿರ್ತಕ್ಕಂಥ ಜನಸಮೂಹವನ್ನ ಜಾಗೃತಗೊಳಿಸಿರ್ತಕ್ಕಂಥ ಕೆಲಸ, ಕೀರ್ತಿ ನಮ್ಮ ಸನ್ಮಾನ್ಯ ಶ್ರೀ ಬಿ ಕೃಷ್ಣಪ್ಪ ತಗೊಳ್ತದೆ. ಆ ಕಾರಣಕ್ಕಾಗಿ ಇವತ್ತು ಕೇವಲ ಹಳ್ಳಿಯಲ್ಲಿ ಹುಟ್ಟಿರ್ತಕ್ಕಂಥವರು ಕೂಡ ದಿಲ್ಲಿಯವರಿಗೆ ಮುಟ್ಟಲಿಕ್ಕೆ ಸಾಧ್ಯ ಅದ ಅನ್ನೋದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿಚಯ ಮಾಡಿಕೊಟ್ಟಿದ್ದಾರೆ. ಬಾಬಾ ಸಾಹೇಬ್ ಕನಸನ್ನ ನನಸು ಮಾಡಲಿಕ್ಕೆ, ಅವ್ರ ವಿಚಾರಗಳನ್ನ ಹಳ್ಳಿಗೆ ಮುಡಿಸಲಿಕ್ಕೆ, ಎಲ್ಲರಿಗೆ ಮುಡಿಸಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡಿರ್ತಕ್ಕಂಥ ಧೀಮಂತ ನಾಯಕರು ಇವತ್ತ ಪ್ರೊಫೆಸರ್ ಬಿ ಕೃಷ್ಣಪ್ಪರವರು. ಇವತ್ತ ದಲಿತ ಸಂಘ ಸಭೆಯಲ್ಲಿ ಅನೇಕ ಹೋಳುಗಳಾಗಿರ್ಬೋದು, ಆದ್ರೆ ದಲಿತ ಸಂಘ ಸಮಿತಿ ಎಂದೂ ಹಾಳಾಗಿಲ್ಲ. ಯಾಕಂದ್ರೆ ಇವತ್ತು ಎಲ್ಲರೂ ಕೂಡ ದಲಿತ ಸಂಘ ಸಮಿತಿಯನ್ನ ನಾನು ಕಟ್ತೀನಿ, ನಾನು ಹೋರಾಟ ಮಾಡ್ತೀನಿ ಅಂತೇಳಿ ಬೇರೆ ಬೇರೆ ಹೆಸರಿನಿಂದ ಅದಕ್ಕೆ ABC ಸೇರಿಸಲು ಕೂಡ ದಲಿತ ಸಂಘ ಸಮಿತಿ ಅಂತಕ್ಕಂಥದ್ದು ಕೂಡ ಹಂಗೆ ಅಚ್ಚಾಳದೆ ಇವತ್ತು ಬಂದಿದ್ದಾರೆ. ಕಾರಣ ಇಟ್ಟೆ ದಲಿತ ಸಂಘರ್ಷ ಸಮಿತಿಯ ತತ್ವದಲ್ಲಿ, ದಲಿತ ಸಂಘ ಸಮಿತಿ ಅದರ ವಿಚಾರಗಳಲ್ಲಿ ಬಹಳಷ್ಟು ಗಟ್ಟಿತನ ಇರೋದನ್ನೋದನ್ನ ಅದು ಕಂಡಿದ್ದೇವೆ. ಆ ಕಾರಣಕ್ಕಾಗಿ ಇವತ್ತು ಅನೇಕ ಹೋಳುಗಳು ಆಗಿರಬಹುದು, ಆದ್ರೆ ಹಾಳಾಗಿಲ್ಲ ಅನ್ನೋದನ್ನ ಇವತ್ತು ಪ್ರತಿಯೊಬ್ಬರು ಕೂಡ ಇವತ್ತು ಮನಗಾಣಬೇಕಾಗಿದೆ. ಆ ಕಾರಣಕ್ಕಾಗಿ ಇವತ್ತು ನಮ್ಮ ಶಾಬಾದ ನಗರದಲ್ಲಿ ಬಹಳ ವಿಜೃಂಭಣೆಯಿಂದ, ಬಹಳ ಉತ್ಸಾಹದಿಂದ, ಬಹಳ ಜಾಗೃತಿಯಿಂದ ಬಹಳ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಬಹುಶಃ ಈ ಒಂದು ಕಾರ್ಯಕ್ರಮ ಎಲ್ಲ ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಮಾಡಿ ಒಂದು ಬಹುತ ಈ ಇಡೀ ರಾಜ್ಯ ಮಟ್ಟದಲ್ಲಿ ಕೂಡ ಒಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಳ್ಳಬಹುದಕ್ಕಂತ ಒಂದು ವಿಚಾರ ಕೂಡ ಅವರು ಇಟ್ಕೊಂಡಿದ್ದಾರೆ. ಅವ್ರ ವಿಚಾರಕ್ಕೆ ನಾವೆಲ್ಲರೂ ಬದ್ಧರಾಗಿ ಸಿದ್ಧರಾಗಿ ಇರಬೇಕಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳ್ತಾ, ನಾನು ಬಸವಣ್ಣ ಸಿಂಗೆ ಯಾವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳಿಂದ ಪ್ರಭಾವಿತಗೊಂಡಿರ್ತಕ್ಕಂಥ ವಿದ್ಯಾರ್ಥಿ ದೆಸೆಯಿಂದಲೇ ಬಾಬಾ ಸಾಹೇಬರ ವಿಚಾರಗಳಿಗೆ ಪ್ರಭಾವಿತಗೊಂಡು ಯಾವತ್ತ ಭದ್ರಾವತಿ ಉಕ್ಕಿನ ನಗರ ಆಗಿರತಕ್ಕಂಥ ಭದ್ರಾವತಿಯಲ್ಲಿ ಪ್ರಾರಂಭಗೊಂಡಿರ್ತಕ್ಕಂಥ ಬಿ ಕೃಷ್ಣಪ್ಪ ಅವರ ನೇತೃತ್ವದ ದಲಿತ ಸಂಘ ಸಂಸ್ಥೆಗೆ ಹೇಗೆ ಅವರು ಸಂಸ್ಥಾಪಕರಾಗಿದ್ದಾರೋ ಅದೇ ರೀತಿಯಾಗಿ ನಾವು ಕೂಡ ಗುಲ್ಬರ್ಗದಲ್ಲಿ ಮೊಟ್ಟ ಮೊದಲನೇ ಸ್ಥಾಪನೆ ಮಾಡಿರ್ತಕ್ಕಂಥ ಪ್ರಮುಖರಲ್ಲಿ ಕೂಡ ನಾನು ಒಬ್ಬನು. ಅವಾಗ ಗುಲ್ಬರ್ಗ ನಗರ ಸಂಚಾಲಕರಾಗಿ ಕೆಲಸ ಮಾಡ್ತಕ್ಕಂಥ ನನ್ನ ಹೆಸರು ಬಸವಣ್ಣ ಸಿಂಗೆ, ಸಾಮಾಜಿಕ ಕಾರ್ಯಕರ್ತರು, ವೃತ್ತಿಯಿಂದ ವಕೀಲನಾಗಿ ಈ ಅಚಾನಕ ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ಈ ಒಂದು ಬಂದಿರತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನ ತಾವು ಎಲ್ಲ ಜನರಿಗೆ ಗೊತ್ತಾಗುವ ರೀತಿಯಲ್ಲಿ ಬಹಳ ತಮ್ಮ ಮಾಧ್ಯಮದ ಮೂಲಕ ಬಿತ್ತರಿಸಬೇಕಂತೇಳಿ ಅವರ ಮೂಲಕ ನಾನು ತಮ್ಮ ಮೂಲಕ ತಮ್ಮೆಲ್ಲರಿಗೆ ನಾಡಿನ ಜನತೆಗೆ ಹಾರೈಸ್ತೇನೆ. ಅದರ ಜೊತೆಗೆ ಬಿ ಕೃಷ್ಣಪ್ಪ ಅವರ 88ನೇ ಹುಟ್ಟುಹಬ್ಬವನ್ನ ಶುಭಾಶಯಗಳನ್ನು ಕೂಡ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಿಗೆ, ಎಲ್ಲರಿಗೆ, ನಾಯಕರುಗಳಿಗೆ ಶುಭ ಇಚ್ಛೆ ಹೇಳಕ್ಕೆ ಪ್ರಯತ್ನ ಪಡ್ತೇನೆ. ಧನ್ಯವಾದಗಳು. ಜೈ ಭೀಮ್. This news sponsored by SS Margold Degree and PU College शाहबाद। एडमिशन ओपन हो चुके हैं 2026-27 के लिए। आर्ट्स, साइंस और कॉमर्स स्ट्रीम्स अवेलेबल हैं। वक्त आ गया है अपने लक्ष्य को पाने का। आज ही अप्लाई करें। SS मार्गोल कॉलेज, जहां से शुरू होता है आपके सपनों का सफर।